ಭಾರೀ ಮಳೆಗೆ ಮಂಗಳೂರಿನ ನಾಗೋರಿಯಲ್ಲಿ ಭೂಕುಸಿತ, ಮಣ್ಣು ಮನೆ ಮೇಲೆ ಬಿದ್ದು 3 ಸಾವು, ಎನ್ಡಿಆರ್ಎಫ್ನಿಂದ 3 ರಕ್ಷಣೆ. ಜಿಬಿಎ ಕೊಟ್ಟ ಡೆಡ್ಲೈನ್ ಮುಗಿತಾ ಇದ್ದಂತೆ ಘರ್ಜಿಸಿದ ಜೆಸಿಬಿ, ಸಿಲಿಕಾನ್ ಸಿಟಿಯಲ್ಲಿ ಒತ್ತುವರಿಯಾದ ಫುಟ್ಪಾತ್ ತೆರವು, ಅಶೋಕ ಪಿಲ್ಲರ್ ಬಳಿಯಿಂದ ತೆರವು ಕಾರ್ಯ ಆರಂಭ. ಶಾಸಕರಿಗೆ ಅಡ್ಡ ಮತದಾನದ ಸಂಕಟ, ಕ್ಷೇತ್ರದ ಮುಖಂಡರು ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲ, ಎಂಎಲ್ಎಗಳಿಗೆ ತಳಮಳ, ಅದಕ್ಕೆ ತಾವೇ ಆಣೆ ಪ್ರಮಾಣಕ್ಕೆ ಮುಂದಾಗ್ತಾ ಇದ್ದಾರಾ? ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಕೇಸ್ಗೀಗ ಹೊಸ ತಿರುವು, ಖುದ್ದು ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯರಿಂದ ಅಹಿಂದಕ್ಕೆ ಬಲ, ಒಕ್ಕಲಿಗ ವರ್ಸಸ್ ಅಹಿಂದ ರೂಪ ಪಡಿತಾ ಇದೆಯಾ ಅನ್ನೋ ಚರ್ಚೆ. ಇವತ್ತಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ, ಮನೆ ಮನೆಗೂ ಹೋಗಿ ಪರಿಶೀಲಿಸುತ್ತಾರೆ ಎಸ್ಕಾಂ ಸಿಬ್ಬಂದಿ. ಯೋಜನೆ ಲಾಭ ಬೇಕಂದ್ರೆ ದಾಖಲೆ ತೋರಿಸಿ ಅರ್ಜಿ ಭರ್ತಿ ಮಾಡಬೇಕು ಗ್ರಾಹಕರು. ಜಿಬಿಎ ಚುನಾವಣೆ ಟಿಕೆಟ್ ಆಕಾಂಕ್ಷಿಗೆ ಚಾಕು ಇರಿತ, ಶಾಸಕ ಸಿಕೆ ರಾಮಮೂರ್ತಿ ಆಪ್ತ ಸೋಮಶೇಖರ್ ರೆಡ್ಡಿ ಮೇಲೆ ದಾಳಿ, ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ, ಪ್ರಾಣಾಪಾಯದಿಂದ ಪಾರು, ಜಯನಗರ ಪೊಲೀಸರಿಂದ 5 ಅರೆಸ್ಟ್. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ರೋಡ್ ರೇಜ್, ಬಿಎಂಟಿಸಿ ಚಾಲಕನಿಂದ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ, ವೈಟ್ಫೀಲ್ಡ್ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವ ಘಟನೆ. ಬೆಳಗಾವಿಯಲ್ಲಿ ದರ ಇಲ್ಲದೆ ಕೊತ್ತಂಬರಿ ಸೊಪ್ಪು ನಾಶ, ಮಿನಿ ರೂಟರ್ ಹರಸಿ ಹೊಲದಲ್ಲೇ ಕೊತ್ತಂಬರಿ ನಾಶ ಮಾಡಿದ ರೈತ, ನಷ್ಟವಾದ ಬೆಳೆಗೆ ಪರಿಹಾರ ನೀಡುವಂತೆ ಮನವಿ. ಮೇವು ನೀರಿಲ್ಲದೆ ಗೋಶಾಲೆಯಲ್ಲಿ ನರಳಿ ಸಾಯುತ್ತಿರುವ ಗೋವುಗಳು, ಧಾರವಾಡದ ಮಾದನಬಾವಿ ಗ್ರಾಮದಲ್ಲಿರುವ ಸರ್ಕಾರಿ ಗೋಶಾಲೆಯಲ್ಲಿ ನರಕ ಯಾತನೆ, ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಬಾಗಲಕೋಟೆಯಲ್ಲಿ ಜೆಕೆ ಸಿಮೆಂಟ್ ಕಾರ್ಖಾನೆ ವಿರುದ್ಧ ರೈತರಿಗೆ ಸಿಕ್ತು ತಾತ್ಕಾಲಿಕ ಜಯ, ತಹಶೀಲ್ದಾರ್ ಸಮ್ಮುಖದಲ್ಲಿ ಬೆಳೆ ಹಾನಿಗೆ ಪರಿಹಾರ ವಿತರಣೆ, ಪ್ರತಿ ಎಕರೆಗೆ 12,000 ರೂಪಾಯಿಯಂತೆ ತಾತ್ಕಾಲಿಕ ಪರಿಹಾರ ಹಂಚಿಕೆ. ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್, ಬಂಗಾರದ ಬೆಲೆಯಲ್ಲಿ ಭಾರೀ ಇಳಿಕೆ, ಜುಲೈ 1ಕ್ಕೆ 10 ಗ್ರಾಂ ಚಿನ್ನ 1,42,420ಕ್ಕೆ ಕುಸಿತ. ಅದ್ಧೂರಿಯಾಗಿ ಜರುಗಿದ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ತೆಪ್ಪೋತ್ಸವ, ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಉತ್ಸವ ಮೂರ್ತಿ ಕಪಿಲಾ ನದಿ ದಡದಲ್ಲಿ ವಿಶೇಷ ಪೂಜೆ, ವಿಶೇಷವಾಗಿ ಅಲಂಕರಿಸಲಾಗಿದ್ದ ಯಾಂತ್ರಿಕ ದೋಣಿಯಲ್ಲಿ ಪ್ರದಕ್ಷಿಣೆ. ಜುಲೈ 6ರಂದು ರಾಮ ಜನ್ಮಭೂಮಿ ಟ್ರಸ್ಟ್ನ ಸಭೆ ನಿಗದಿ, ಅವ್ಯವಹಾರ ಜಗಜ್ಜಾಹೀರಾದ ಹಿನ್ನೆಲೆ ಸಭೆಗೆ ನಿರ್ಧಾರ, ಮಹಂತ ನೃತ್ಯ ಗೋಪಾಲದಾಸ್ ಅಧ್ಯಕ್ಷತೆಯಲ್ಲಿ ಸಭೆ. ಜನರ ಗಮನ ಸೆಳೀತಾ ಇದೆ ಕೇತನ್ ಕೊಲೆಯಾದ ಕೋಟೆ, ಕೇತನ್ನನ್ನ ತಳ್ಳಿದ ಜಾಗಕ್ಕೆ ಸಿಯಾ ಪಾಯಿಂಟ್ ಅಂತ ನಾಮಕರಣ, ಮಹಾರಾಷ್ಟ್ರದ ಪುಣೆಯ ಲೋಹಗಡ ಕೋಟೆಯತ್ತ ಪ್ರವಾಸಿಗರ ದೌಡು. ಮಹಾರಾಷ್ಟ್ರದ ಮುಂಬೈನ ಅಂಧೇರಿಯಲ್ಲಿ ಧಾರಾಕಾರ ಮಳೆ, ರಾತ್ರಿ ಇಡೀ ಸುರಿದ ಭಾರೀ ಮಳೆಗೆ ನೀರು ನಿಂತು ಜನಜೀವನ ಅಸ್ತವ್ಯಸ್ತ, 50 ದಿನವಿಡೀ ಮಳೆಯಾಗುವ ಎಚ್ಚರಿಕೆ ಕೊಟ್ಟ ಐಎಂಡಿ. ಉತ್ತರಾಖಂಡದ ಅಲ್ಮೋರಾದಲ್ಲಿ ವರುಣನ ಅಬ್ಬರ, ಮಳೆಯ ಅವಾಂತರದಿಂದ ಧರೆಗುರುಳಿದ ಮರ, ತುಂಬಿ ಹರಿದ ಹಳ್ಳಕೊಳ್ಳ, ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ. ಹಿಮಾಚಲ ಪ್ರದೇಶದಲ್ಲೂ ಅಬ್ಬರಿಸಿ ಬೊಬ್ಬಿರಿತಾ ಇರೋ ವರುಣ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ, ರಸ್ತೆಗಳು ಜಲಾವೃತ, ಜಿಸ್ಪಾದಲ್ಲಿ ರಸ್ತೆ ತೆರವು ಕಾರ್ಯ. ಎಸ್ಆರ್ಸಿ ಓನರ್ ಕಾವ್ಯ ಮಾರನ್ ಮತ್ತು ಎಸ್ಆರ್ಎಚ್ ಓನರ್ ಕಾವ್ಯ ಮಾರನ್ ಮತ್ತು ಸಂಗೀತ ನಿರ್ದೇಶಕ ಅನಿರುದ್ಧ್ ಮದುವೆ ಫಿಕ್ಸ್, ಅನಿರುದ್ಧ್ ಚಿಕ್ಕಪ್ಪ ವೈಜಿ ಮಹೇಂದ್ರನ್ರಿಂದ ಮದುವೆ ಕನ್ಫರ್ಮ್, ಅನಿರುದ್ಧ್ ಕಾವ್ಯ ಅಧಿಕೃತ ಹೇಳೋದೊಂದೇ ಬಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.